ಅರ್ಜುನ, ಆಚಾರ್ಯ ಕಿರಿತೆ ಕೋಟಿ ಕೋಟಿ ದಾನಂಚ ಗಿರಿಕಾಂಚನಂ ಆತ್ಮತತ್ವ ವಿನರ್ನಾಸ್ತಿ ಮುಕ್ತಿರ್ನಾಸ್ತಿ ಗುರುರ್ ವಿನಃ ಅಂತೇಳಿ ಸ್ವಾಮಿ ಗರ್ಭಗೀತೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಓ ಅರ್ಜುನ, ನೀನು ಕೋಟಿ ಆಚರಣೆಗಳನ್ನು ಮಾಡು, ನೀನು 1 ಕೋಟಿ ಗೋವುಗಳನ್ನ ದಾನ ಮಾಡು. ಹೈವ ಅಂತಂದ್ರೆ ಕುದುರೆಗಳಂತ ಅರ್ಥ. 1 ಕೋಟಿ ಕುದುರೆಗಳನ್ನು ದಾನ ಮಾಡಿದ್ರು ಕೂಡ, ಗೋವುಗಳನ್ನು ದಾನ ಮಾಡಿದ್ರು ಕೂಡ, 1 ಕೋಟಿ ಆಚರಣೆಗಳನ್ನು ಮಾಡಿದ್ರು ಕೂಡ ಗುರುರ್ವಿನ ಮುಕ್ತಿರ್ನಾಸ್ತಿ ಅಂತ ಹೇಳ್ಬಿಟ್ರು. ಗುರು ಇಲ್ಲ ಅಂತಂದ್ರೆ ನಿನ್ಗೆ ಮುಕ್ತಿನೂ ಇಲ್ಲ ಮೋಕ್ಷನೂ ಇಲ್ಲ ಅಂತ ಅಂದ್ಬಿಟ್ರು. ನೋಡಿದ್ರ, ನಾವು ಇವತ್ತಿನ ದಿವಸ ಏನ್ ಮಾಡ್ತಾ ಇದೀವಿ? ಗುರುಗಳ ಹತ್ರ ಹೋಗ್ತಾ ಇದೀವಿ, ನಮಸ್ಕಾರ ಮಾಡ್ಕೊಂತ ಇದೀವಿ. ನಾನೇನೋ ಮಂತ್ರ ಸಿಕ್ತು, ನನಗೆ ಒಂದು ಸಾಧನೆ ಸಿಕ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ಬಿಡ್ತಿದೀವಿ. ಅಷ್ಟೇ ಬಿಟ್ರೆ ನಮಗೆ ಮುಂಚೆ ಗುರುಕುಲದಲ್ಲಿ ಆಗ್ತಾ ಇದ್ದಂತ ಅನುಭವಗಳು ಇವತ್ತಿನ ದಿವಸ ಆಗ್ತಾ ಇದೆಯಾ? ಇವತ್ತಿನ ದಿವಸ ನಮ್ಗೆ ಅನುಭವಗಳು ಆಗದೆ ಇರೋದಕ್ಕೆ ತುಂಬಾ ಕಾರಣಗಳಿದಾವೆ. ನಾವು ಗುರುಗಳ ಹತ್ರ ಹೋಗಿ ಏನಾದ್ರೂ ಸೇವೆ ಮಾಡ್ತಾ ಇದೀವಾ? ಇಲ್ಲ. ಹೋಗ್ತಾ ಇದೀವಿ, ಸುಮ್ನೆ ಒಂದ್ ನಮಸ್ಕಾರ ಹಾಕೊಂತ ಇದೀವಿ. ಏನು ಗುರು ಅಂದ್ರೆ ಅವ್ರಿಗೇನ್ ನಮ್ಗಿನ ಎಕ್ಸ್ಟ್ರಾ 4 ತಲೆಗಳಿದ್ಯಾ ಅಂತ ನೋಡ್ತಾ ಇದೀವಿ. ನಮ್ಮ ತರನೇ ಅವ್ರಿಗೂ ಒಂದೇ ತಲೆ ಇರೋದು ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಿ, ಅಲ್ಲಿ ಹೋಗಿ ಏನೋ ಒಂದ್ ಹೇಳ್ತಾರ, ಅದನ್ನ ಕೇಳ್ಕೊಂಬಂದು ಬಿಟ್ಬಿಡ್ತಾ ಇದೀವಿ ಅಷ್ಟೇನೆ. ಅದಕ್ಕೋಸ್ಕರನೇ ನಮ್ಗೆ ಆಗಿನ ಗುರುಕುಲಗಳಲ್ಲಿ ಶಿಷ್ಯರು ಪಡಿತಾ ಇದ್ದಂತಹ ಅನುಭವಗಳು ಈಗಿರೋ ಶಿಷ್ಯರಿಗೆ ಬರ್ತಿಲ್ಲ. ನೀವ್ ಹೇಳಿದ್ರಿ ಆಗಿನ ಕಾಲದ ಗುರುಕುಲದ ಅನುಭವವನ್ನು ನಾವು ಪಡೆಯಬೇಕಂದ್ರೆ ಏನು ಮಾಡಬೇಕು ಜಯಶ್ರೀ? ನಮಗೂ ಆ ಅನುಭೂತಿ ಬರ್ಬೇಕು ಅಂತಂದ್ರೆ ನಾವು ಗುರು ಸುಶ್ರುತವನ್ನ ಮಾಡ್ಬೇಕು. ಓಕೆ, ಗುರುಗಳಿಗೆ ಸುಶ್ರುತವನ್ನ ಮಾಡೋದನ್ನ ಕಲಿಬೇಕು ಫಸ್ಟ್ ನಾವು. ಸುಶ್ರುತ. ಅವರು ವರ್ಷಾನ್ಗಟ್ಲೆ ತಪಸ್ಸನ್ನ ಮಾಡಿ ಅವರ ಅನುಭವಗಳನ್ನ ಅವರು ದಾನವಾಗಿ ಕೊಡ್ತಿರ್ತಾರೆ. ಏನೇ ದುಡ್ಡು ಕಾಸು ಮತ್ತೆ ಬೇರೆ ಬೇರೆ ಏನು ಅಪೇಕ್ಷೆ ಪಡದೆ ಮಾಡ್ತಾ ಇರ್ತಾರಲ್ಲ ಗುರುಗಳು, ಅಂತವ್ರಿಗೆ ಗುರು ಸುಶ್ರುತವನ್ನ ಮಾಡ್ಬೇಕು ನಾವು. ಆ ಗುರು ಸುಶ್ರುತ ನಮ್ಗೆ ಚತುರ್ವಿಧ ಸುಶ್ರುತ ಅಂತ ಇದೆ. ಆ ಚತುರ್ವಿಧ ಸುಶ್ರುತಗಳನ್ನ ನಾವು ಮಾಡಿದಾಗ ನಮಗೆ ಆ ಅನುಭವಗಳನ್ನು ಬರುತ್ತೆ. ಗುರುಗಳು ಅವರು ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಾ ಇರ್ತಾರೆ.